ಎಲ್ಲರಿಗೂ ನಮಸ್ಕಾರ. ಈ ದಿನ ಅಲ್ಲಮ ಪ್ರಭುವಿನ ಹೆಸರಿನ ರಹಸ್ಯದ ಕುರಿತು ಒಂದು ಕುತೂಹಲಕರ ಚರ್ಚೆಯನ್ನು ನಾನು ಮಂಡಿಸ್ತಾ ಇದ್ದೇನೆ. ಇದು ಅಲ್ಲಮ ಪ್ರಭುವಿನ ವಚನಾರ್ಥ ಚಿಂತನೆಯ ಭಾಗವೇ ಅಂತ ನಾವು ಭಾವಿಸಿದರೆ ವಿಡಿಯೋ 9 ಇದು. ಅಲ್ಲಮನ ಹೆಸರಿನ ರಹಸ್ಯ. ಅಲ್ಲಮನೋ, ಪ್ರಭುವೋ, ಪ್ರಭುದೇವನೋ, ಪ್ರಭುಲಿಂಗನೋ, ಅಲ್ಲಮ ಪ್ರಭುವೋ ಅಂತ ಹೀಗೆ. ಅಲ್ಲಮ ಪ್ರಭು ಎಂಬುದು ಈಗ ಜನಜನಿತವಾದ ಹೆಸರು. ಆತನನ್ನ ಅಲ್ಲಮ, ಅಲ್ಲಮ ಪ್ರಭು, ಪ್ರಭುದೇವರು, ಪ್ರಭುಲಿಂಗ ಹೀಗೆ ವಿಭಿನ್ನವಾಗಿ ಕರೆಯಲಾಗಿದೆ. ಕೆಲವರಿಗೆ ಈ ಅಲ್ಲಮ ಎಂಬ ಹೆಸರೇ ಹೊರಗಿನದು. ಪ್ರಭು ಎಂಬುದಕ್ಕೆ ಇದು ಹೇಗೆ ಬಂದು ತಗುಲು ಹಾಕಿಕೊಂಡಿದೆ ಎಂಬ ಪ್ರಶ್ನೆ ಅವರದು. ಚಾರಿತ್ರಿಕ ಸಂಗತಿಗಳ ಬಗ್ಗೆ ಅತಿ ಕುತೂಹಲ ಇರುವ ಕೆಲ ಮಿತ್ರರು ನನಗೆ ಈ ಪ್ರಶ್ನೆ ಈಚೀಚೆಗೆ ನನಗೆ ಕೇಳಿದಾಗ ನಾನು ಉತ್ತರಿಸಲಾಗದೆ ಸ್ವಲ್ಪ ಪರಿಶೀಲಿಸಿ ಹೇಳುವೆ ಎಂದು ಹೇಳಿದೆ. ಮರುಕ್ಷಣವೇ ಅದರ ಸುತ್ತ ಹಲವಾರು ಆಲೋಚನಾ ತರಂಗಗಳು ನನ್ನೊಳಗೆ ಎದ್ದವು. ಅಲ್ಲಮನ ಹೆಸರಿನ ಈ ತೊಡಕಿನ ಕುರಿತು ಪ್ರಥಮವಾಗಿ ವಚನಗಳು, ಎರಡನೇದಾಗಿ ಬಸವ ಪುರಾಣಗಳು, ಮೂರನೇದಾಗಿ ಹರಿಹರನ ರಗಳೆ, ನಾಲ್ಕನೇದಾಗಿ ಚಾಮರಸನ ಪ್ರಭುಲಿಂಗ ಲೀಲೆ, ಆಮೇಲೆ ಗುರುಲಿಂಗ ದೇಶಿಕ ವಿರಚಿತ ಲಿಂಗ ಪುರಾಣ, ಈ ಆಕರಗಳು ನನಗೆ ನೆನಪಾಗಿ ಶೋಧಕ್ಕೆ ನಾನು ತಕ್ಷಣ ಇಳಿದೆ. ಈ ಸಂಕ್ಷಿಪ್ತ ಶೋಧ ಕಾರ್ಯದ ಫಲಿತ ಹೀಗಿದೆ. ವಚನ ಸಾಹಿತ್ಯದಲ್ಲಿ, ಯಾಕಂದ್ರೆ ಅಲ್ಲಮ ಪ್ರಭುವಿನ ಹೆಸರಿನ ಬಗ್ಗೆ ಬಹಳ ಅತ್ಯಂತ ಅಥೆಂಟಿಕ್ ಆಗಿರ್ತಕ್ಕಂಥ ಆಕರ ನಾವು ಮೊದಲು ಪರಿಶೀಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದು? ಫಸ್ಟ್ ವಚನ, ಆಮೇಲೆ ರಗಳೆ. ಹಾಗಾಗಿ ವಚನಗಳಲ್ಲಿ ಆತನ ಹೆಸರು ಹೇಗೆ ನಮೂದಾಗಿದೆ ಅಂತಕ್ಕಂಥದ್ದು ಬಹಳ ಕುತೂಹಲದ ಒಂದು ವಿಷಯ. ನೋಡಿ, ಕೆಲ ವಚನಕಾರರ ನೂರಾರು ವಚನಗಳನ್ನ ಕ್ರಾಸ್ ಚೆಕ್ ಮಾಡುತ್ತಾ ಹೋದಾಗ ಸಿಕ್ಕ ಫಲಿತಾಂಶ ಏನಂದ್ರೆ, ಪ್ರಭು, ಪ್ರಭುದೇವ, ಪ್ರಭುದೇವರು ಎಂಬ ಸ್ವತಂತ್ರ ಪ್ರಯೋಗ ಅತ್ಯಧಿಕವಾಗಿಯೂ, ಅಲ್ಲಮ ಎಂಬ ಸ್ವತಂತ್ರ ಪ್ರಯೋಗ ಮತ್ತು ಅಲ್ಲಮ ಪ್ರಭು ಎಂಬ ಕೂಡು ಪದ ಅಥವಾ ಸಂಯುಕ್ತ ನಾಮದ ಪ್ರಯೋಗ ಅತಿ ವಿರಳವಾಗಿಯೂ ನನಗೆ ಕಂಡು ಬಂದಿತು. ಅಲ್ಲಮ ಪ್ರಭು ಅಂತಕ್ಕಂಥದ್ದು ಚನ್ನಬಸವಣ್ಣನ 1573ನೇ ವಚನದಲ್ಲಿ ಕಂಡು ಬಂತು. ಈಗ ಕೆಲವು ಉದಾಹರಣೆಗಳನ್ನ ನಾನು ತಮ್ಮ ಮುಂದೆ ಹಂಚ್ತಾ ಹೋಗ್ತೇನೆ. ಬಸವಣ್ಣನ ವಚನ ನೋಡೋಣ ಮೊದಲು. ಕೂಡಲ ಸಂಗಮ ದೇವರ ಶರಣ ಪ್ರಭುದೇವರ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು ಅಂತ 1271ನೇ ವಚನ. ನಿಮ್ಮ ಶರಣ ಪ್ರಭುದೇವರು ಬಂದಡೆ ಒಬ್ಬಿ ಕೊಬ್ಬಿ ನಲಿದಾಡುವೆ ಅಂತ 1299ನೇ ವಚನ. ಹೀಗೆ ಬಸವಣ್ಣನ 1306, 1349, 1364, 1377, 1392 ಈ ಎಲ್ಲ ವಚನಗಳಲ್ಲಿ ಪ್ರಭುದೇವರು ಎಂಬ ಹೆಸರೇ ಬಂದಿದೆ. ಆದರೆ ಬಹಳ ಅಪರೂಪಕ್ಕೆ ಈ ಅನುವ ಅಲ್ಲಮ ತೋರಿದನು ಅಂತ 13ನೇ ವಚನದಲ್ಲಿ ಒಂದು ಸಾಲು ಬಂದಿದೆ. ನೋಡಿ, ಈ ಅನುವ ಅಲ್ಲಮ ತೋರಿದನು ಅಂತ ಬಹಳ ಅಪರೂಪಕ್ಕೆ. ಇದು 1300ನೇ ವಚನ ಬಸವಣ್ಣನದು. ಇನ್ನ ಚನ್ನಬಸವಣ್ಣನ ವಚನದಲ್ಲಿ ಏನು ಸಮಸ್ಯೆ ಅಲ್ಲ, ಏನು ಸ್ಥಿತಿಗತಿ ಇದೆ ಅಂತ ನೋಡಿದ್ರೆ, ಚನ್ನಬಸವಣ್ಣನ 1440ನೇ ವಚನದಲ್ಲಿ ಬ್ರಹ್ಮರಂಧ್ರದಲ್ಲಿ ಅಲ್ಲಮನ ತೆಗೆದ ಎಂಬಲ್ಲಿ ಮಾತ್ರ ಅಲ್ಲಮ ಎಂದು ಮತ್ತು ಆದಿಗಣನಾಥನು ಅಲ್ಲಮ ಪ್ರಭು ಎಂಬ ನಾಮವ ಧರಿಸಿ ನಿನ್ನ ನರಿಸಿಕೊಂಡು ಬರುತ್ತಲಿದ್ದಾನೆ ಅಂತ ಚನ್ನಬಸವಣ್ಣನ 1573ರಲ್ಲಿ ಅಲ್ಲಮ ಮತ್ತು ಅಲ್ಲಮ ಪ್ರಭು ಎಂಬ ಎರಡು ಅಪರೂಪದ ಪ್ರಯೋಗಗಳು ಚನ್ನಬಸವಣ್ಣನಲ್ಲಿ ಕಂಡರೆ, ಇವನಲ್ಲಿಯೂ ಕೂಡ ಅತಿ ಹೆಚ್ಚಾಗಿ ಪ್ರಭುದೇವರು, ಪ್ರಭುದೇವ, ಪ್ರಭು ಎಂಬ ಪ್ರಯೋಗಗಳೇ ಅಧಿಕ. ಅದ್ರ ಬಗ್ಗೆ ನಾನು ನಿಮಗೆ ಕೆಲವು ಉದಾಹರಣೆಗಳು ಕೊಡ್ತಾ ಹೋಗ್ತೇನೆ. ಬಸವಣ್ಣ ಪ್ರಭುದೇವರ ಪ್ರಸಾದದ ಘನವು ತ್ರೈಲೋಕ್ಯದೊಳಗೆ ಬೆಳವಿಗೆಯಾಯಿತು ಅಂತ ಹೇಳ್ಬಿಟ್ಟು ಚನ್ನಬಸವಣ್ಣನ 1471ನೇ ವಚನದ ಸಾಲಿದೆ. ಅದೇ ರೀತಿ 907, 1504, 1510, 1552, 1599, 1773 ಈ ಎಲ್ಲ ವಚನಗಳಲ್ಲಿ ಪ್ರಭುದೇವರು ಎಂದೇ ಪ್ರಯೋಗವಾಗಿದೆ. ಇನ್ನು ಸಿದ್ದರಾಮನ ವಚನ ಸ್ವಲ್ಪ ನಾವು ಚೆಕ್ ಮಾಡಬಹುದು.
497, 822, 1300, 1301, 1304, 1343 ಈ ಎಲ್ಲ ವಚನಗಳಲ್ಲಿ ಪ್ರಭು, ಪ್ರಭುದೇವರು ಎಂಬ ಹೆಸರುಗಳಿವೆ. ಆದರೆ ಅಲ್ಲಮ ಪ್ರಭು ಎಂಬ ಹೆಸರುಗಳು ಸಿದ್ದರಾಮನಲ್ಲಿ ಇಲ್ಲ. ಇನ್ನು ಅಕ್ಮಾದೇವಿಯ ವಚನಗಳಿಗೆ ಹೋದ್ರೆ 317ನೇ ವಚನದಲ್ಲಿ ಪ್ರಭುದೇವರ ಪ್ರಸಾದವ ಕೊಂಡು ಚನ್ನಮಲ್ಲಿಕಾರ್ಜುನಯ್ಯನ ಕೂಡಿ ಸುಖಿಯಾದೆನು ಎಂಬಲ್ಲಿ ಪ್ರಭುದೇವ ಎಂಬ ಹೆಸರು ಇದೆ. ಅಲ್ಲಮ ಪ್ರಭು ಅಂತಕ್ಕಂಥ ಹೆಸರು ಅಕ್ಮಾದೇವಿಯಲ್ಲೂ ಇಲ್ಲ. ಇನ್ನ ಸಕಳೇಶ ಮಾದರಸನಲ್ಲಿ ಪ್ರಭುದೇವರ ಬಯಲ ಪ್ರಸಾದವ ಕೊಂಡೆನಯ್ಯ ಅಂತ 458ನೇ ವಚನ ಈ ಸಾಲುಂಟು. ಇನ್ನು ಹಾವಿನ ಆಳ ಕಲ್ಲಯ್ಯನಲ್ಲಿ 1125ನೇ ವಚನ ಎನ್ನ ಹೃದಯದಲ್ಲಿ ಸ್ವಾಯತವಾದನಯ್ಯ ಪ್ರಭುದೇವರು ಎಂಬ ಸಾಲುಂಟು. ಆದ್ದರಿಂದ ಪ್ರಭುದೇವರು ಎಂಬುದೇ ಅಲ್ಲಮನಿಗೆ ಶರಣರು ಅನುಭವ ಮಂಟಪದಲ್ಲಿ ನೀಡಿದ ಶೂನ್ಯ ಸಿಂಹಾಸನಾಭಿಷಿಕ್ತನ ಅಭಿದಾನ ಎನ್ನಬಹುದು. ಅಲ್ಲಮ ಎಂಬುದು ಅವನ ಮೂಲ ಹೆಸರು ಇರಬೇಕು ಅನ್ನುವಂತ ಒಂದು ತಿಳುವಳಿಕೆ ನನಗೆ ಈ ಹಂತದಲ್ಲಿ ನನಗೆ ಮೂಡ್ತು. ಅಂದ್ರೆ ವಚನಗಳಲ್ಲಿ ಪ್ರಭುದೇವ ಅನ್ನೋದು, ಪ್ರಭುದೇವರು ಅನ್ನುವಂಥ ಹೆಸರು ಬಹಳ ಪ್ರಧಾನವಾಗಿ ಎಲ್ಲ ವಚನಕಾರರಲ್ಲಿ ಕಂಡು ಬರ್ತದೆ. ಅಂದ್ರೆ ವಚನಕಾರರು ಅಲ್ಲಮನನ್ನ ಪ್ರಭುದೇವ ಅಂತ ಅವರು ಅಭಿದಾನವನ್ನ ನೀಡಿ ಗೌರವಿಸಿದ್ದಾರೆ ಅನ್ನೋದು ನನಗೆ ಒಂದು ಸ್ಪಷ್ಟ ಅಂತ ನನಗೆ ಅನಿಸ್ತದೆ. ಇನ್ನ ಹರಿಹರನ ಪ್ರಭುದೇವರ ರಗಳೆ ನಾವು ಸ್ವಲ್ಪ ನೋಡಬಹುದು, ಅಲ್ಲೇನ್ ಸಮಸ್ಯೆ ಇದೆ ಅಂತ. ನಾಮಕರಣಂ ಜಗ ಕಲ್ಲಯ್ಯನೆಂದಾಗೆ ಭೂಮಿಗದು ನಿರ್ಮಾಯನೆಂಬ ಪೆಸರಂತಾಗೆ ಅಂತ ಹೇಳ್ಬಿಟ್ಟು ರಗಳೆಯ 57, 58ನೇ ಸಾಲು ಗಮನಿಸಬಹುದು. ಕೇಳಿಸುತ್ತಿರಲಲ್ಲಮಂ ಅಂತ ಸಾಲು 81ರಲ್ಲಿ ಬರುತ್ತೆ ನೋಡಿ. ಇಲ್ಲಿ ಅಲ್ಲಮ ಅಂತಲೇ ಬಂತು ನೋಡಿ. ಭೋಂಕೆನಲಲ್ಲಮಂ ಇದು ಸಾಲು 120, ಇಲ್ಲಿ ಅಲ್ಲಮ ಅಂತಲೇ ಬಂತು. ನಳನಳಿಸಿ ಚೆಲ್ವಿಂದೆ ಪರಮಟ್ಟ ನಲ್ಲಮಂ ಇದು ಸಾಲು 287, ಇಲ್ಲಿ ಅಲ್ಲಮ ಅಂತಲೇ ಬಂತು. ಶ್ರೀ ಪರ್ವತಾಭಿಮುಖನಾದ ನಲ್ಲಮ ದೇವ, ಆ ಪರ್ವತಂ ಮುಟ್ಟೆ ಬಂದ ನಲ್ಲಮ ದೇವ ನೋಡಿ, ಇಲ್ಲಿ ಅಲ್ಲಮ ದೇವ ಅಂತ 2 ಸಾರಿ ಪ್ರಯೋಗ ಆಯ್ತು. ಸಾಲು 379, 380. ಪರಮ ತತ್ವಾಕಾರನಾಗಿದ್ದ ನಲ್ಲಮಂ ಅಂತ ಸಾಲು 439 ನೋಡಿ. ಹೀಗೆ ಅಲ್ಲಮ ಎಂದೇ ತನ್ನ ಪ್ರಭುದೇವರ ರಗಳೆಯಲ್ಲಿ ಹರಿಹರನು ಅತ್ಯಧಿಕ ಪ್ರಯೋಗಿಸಿದ್ದಾನೆ. ಅತ್ಯಧಿಕ ಪ್ರಯೋಗಿಸಿದ ಈ ರಗಳೆಕಾರ ಹರಿಹರನು ಅಪ್ಪಿತಪ್ಪಿಯು ಪ್ರಭು ಎಂಬ ಪದವನ್ನಾಗಲಿ ಅಲ್ಲಮ ಪ್ರಭು ಎಂಬ ಸಂಯುಕ್ತ ಪ್ರಯೋಗವನ್ನಾಗಲಿ ಬಳಸಿಲ್ಲ ನೋಡಿ. ಇದು ಬಹಳ ವಿಶೇಷ. ಹರಿಹರನಲ್ಲಿ ಪ್ರಭು ಅನ್ನೋ ಪದವನ್ನಾಗಲಿ ಅಥವಾ ಅಲ್ಲಮ ಪ್ರಭು ಎನ್ನುವ ಸಂಯುಕ್ತ ಪದವನ್ನಾಗಲಿ ಅವನು ಅಪ್ಪಿತಪ್ಪಿ ಬಳಸಿಲ್ಲ. ಹೀಗಿರಲು ಅವನ ರಗಳೆಯನ್ನು ಪ್ರಭುದೇವರ ರಗಳೆ ಎಂದು ತಾನೇ ಶೀರ್ಷಿಕೆ ನೀಡಿದ್ದನೆ ಅಥವಾ ನಂತರದ ಸಂಕಲನಕಾರರು ಅಥವಾ ಸಂಪಾದನಾಕಾರರು ಇವರು ನೀಡಿದರೆ ಎಂಬುವಂತ ಅನುಮಾನ ನನಗೆ ಇಲ್ಲಿ ಹುಟ್ಟಿತು. ಅಲ್ಲದೆ ವಚನಕಾರರಿಗೆ ತೀರ ಹತ್ತಿರದವನಾದ ಹರಿಹರ ಅವನ ವಚನಗಳನ್ನು ಅಂದ್ರೆ ಶರಣರ ವಚನಗಳನ್ನು ಗಮನಿಸದೇ ಇಲ್ಲ. ಆದ್ರಿಂದ ಅವರ ವಚನಗಳನ್ನು ಗಮನಿಸದೆ ಅಲ್ಲಮ್ಮನ ಕುರಿತ ಈ ರಗಳೆಯನ್ನು ಅವನು ಬರೆದಿರ್ಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ವಚನಕಾರರಲ್ಲಿ ಅತಿ ಹೆಚ್ಚು ಕಾಣಬರುವ ಪ್ರಭು ಎಂಬ ಪದಪ್ರಯೋಗವನ್ನು ಹರಿಹರ ತಿರಸ್ಕರಿಸಿರುವನೋ ಅಥವಾ ಏಕೆ ತಿರಸ್ಕರಿಸಿದ, ಅಥವಾ ಶರಣರು ಸ್ವಯಂ ತಾವೇ ಅಲ್ಲಮನನ್ನು ಪ್ರಭು ಎಂದು ಕರೆದುಕೊಂಡ ಕಾರಣಕ್ಕೆ ಅವನ ಮೂಲ ಹೆಸರು ಅಲ್ಲಮ ಎಂಬುದನ್ನು ನೇಪಥ್ಯಕ್ಕೆ ಸರಿಸಿದರೆ ಅನ್ನುವಂತ ಪ್ರಶ್ನೆ ನಮ್ಗೆ ಹುಟ್ಟುತ್ತದೆ. ಯಾಕಂದ್ರೆ ಶರಣರೆಲ್ಲ ಅವರು ಅಪ್ಪಿತಪ್ಪಿ ಅಲ್ಲಮ ಅಂತ ಎಲ್ಲೋ ಬಹಳ ವಿರಳವಾಗಿ ಬರ್ತೈತೆ ಅದು. ಆದ್ರೆ ಅದನ್ನ ನಾವು ನಂಬಕ್ಕಾಗಲ್ಲ. ಅದನ್ನ ಬಿಟ್ರೆ ಅವರಲ್ಲಿ ಬರ್ತಕ್ಕಂಥ ಪ್ರಯೋಗ ಪ್ರಭುದೇವರು ಪ್ರಭು ಅಂತಕ್ಕಂಥದ್ದು. ಹಾಗಾಗಿ ಅವರು ಅಲ್ಲಮ ಅನ್ನುವ ಪದವನ್ನ ನೇಪಥ್ಯಕ್ಕೆ ಸರಿಸಿ ಕೇವಲ ಪ್ರಭು ಅನ್ನೋದನ್ನೇ ಅವರು ಎತ್ತಿ ಹಿಡ್ಕೊಂತ ಬಂದರು. ಆದರೆ ರಗಳೆಕಾರ ಅದಕ್ಕೆ ಸಂಪೂರ್ಣ ವಿರುದ್ಧವಾಗಿ ಪ್ರಭು ಅಥವಾ ಅಲ್ಲಮ ಪ್ರಭು ಈ ಎಲ್ಲ ಪದಗಳನ್ನು ಬಿಟ್ಟು ಕೇವಲ ಅಲ್ಲಮ ಎನ್ನುವಂತ ಹೆಸರನ್ನ ಇಟ್ಕೊಂಡು ಬಂದಿದ್ದಾನೆ. ಅಂದ್ರೆ ವಚನದ ಸ್ಥಿತಿಗೆ ರಗಳೆಯ ಸ್ಥಿತಿ ಸಂಪೂರ್ಣ ವಿರುದ್ಧವಾಗಿದೆ ಅನ್ನೋದು ನಮಗೆ ಅರ್ಥ. ಇನ್ನು ಪುರಾಣಗಳಲ್ಲಿ ನೋಡೋಣ. ಪಾಲ್ಕುರಿಕೆ ಸೋಮನಾಥನ ಬಸವ ಪುರಾಣದಲ್ಲಿಯೂ ಪ್ರಭು ಮತ್ತು ಅಲ್ಲಮ ಎಂಬ ಎರಡೂ ಪ್ರಯೋಗಗಳು ಕಾಣಬರುತ್ತವೆಯಾದರೂ ಪ್ರಭು ಎಂಬುದು ಅಧಿಕವಾಗಿ ಕಂಡುಬರುತ್ತದೆ. ಮಾತ್ರವಲ್ಲ, ಅಲ್ಲಮ ಪ್ರಭು ಎಂಬ ಸಂಯುಕ್ತ ನಾಮ ರಚನಾ ಪ್ರಯತ್ನವೂ ಕೂಡ
ಈ ಪುರಾಣಗಳಲ್ಲಿ ಶುರುವಾಗಿದೆ ಎಂದು ನಮಗೆ ತೋರುತ್ತದೆ. ಆಗಲಲ್ಲಮ ಪ್ರಭುವೇನೆ 477ನೇ ಸಾಲು. ಅಚಲಿತ ಸಿಂಹಾಸನವನೇರಿ ಪ್ರಭು ವಿರಲಂಗ ಪ್ರಭಾಪಟಲಂಗಳು 519 520ನೇ ಸಾಲು. ಕಣ್ಣಲ್ಲಿ ಹರ್ಷಾಶ್ರು ಕಣಗಳು ಸುರಿಯೇ ಬಸವನಲ್ಲಯ್ಯಂಗೆ ಪ್ರಣಮಿತನಾಗಿ ಅನ್ನುವಂಥ ಸಾಲು. ಆಮೇಲೆ ಪ್ರಭುವೇ ಜಂಗಮಲಿಂಗ ಪ್ರಮಥಾಗ್ರಗಣ್ಯ ಪ್ರಭುವೇ ಸಂಗಯ ದೇವ ಪರಮಾನುರಾಗ 615 616ನೇ ಸಾಲು. ಇದು ನಮಗೆ ಪಾಲ್ಕುರಿಕೆ ಸೋಮನಾಥನ ಬಸವ ಪುರಾಣದಲ್ಲಿ ಕಾಣತಕ್ಕಂಥ ಅಭಿವ್ಯಕ್ತಿಗಳಿವು. ಇನ್ನು ಭೀಮ ಕವಿಯ ಬಸವ ಪುರಾಣಕ್ಕೆ ಹೋದ್ರೆ ತನುವನಿತ್ತ ಮಹಾತ್ಮ ಬಸವಂ ಗಣಿತರುಳು ಪ್ರಭು ಮೆಚ್ಚಿ ಮಾ ಎನ್ನುತ್ತ ಅಂತ ಚರಣ 17 ಸಂಧಿ 7ನೇ ಸಂಧಿಯಲ್ಲಿ ಚರಣ 17ರಲ್ಲಿ ಈ ರೀತಿ ಬಂತು. ಪ್ರಭು ಮೆಚ್ಚಿ ಮಾ ಎನ್ನುತ್ತ ಅಂತ. ಪ್ರಭುವೇ ಜಂಗಮಲಿಂಗ ಭಕ್ತ ಪ್ರಭುವೇ ಸಂಗಮ ದೇವ ವಿಶ್ವ ಪ್ರಭುವೇ ಮತ್ ಪ್ರಮಥಾಗ್ರಗಣ್ಯ ಅಗಣ್ಯ ಪುಣ್ಯಾಂಗ ಅಂತ ಹೇಳಿ ಚರಣ 28 ಸಂಧಿ 7. ಇನ್ನೊಂದು ಬಂದಹ ನಲ್ಲಮ ಪ್ರಭುವಾದಿ ಶಿವಯೋಗಿ ಅಂತ ಚರಣ 8 ಸಂಧಿ 7. ನೋಡಿ, ಇಲ್ಲಿ ಬಂದಹ ನಲ್ಲಮ ಪ್ರಭು ಅಂತ ಕೂಡು ಪದ ಬಂತು. ಇಲ್ಲಿ ಅಲ್ಲಮ ಪ್ರಭು ಎಂಬ ಈ ಸಂಯುಕ್ತ ಪದ ರಚನೆ ಈ ಭೀಮಕವಿಯಲ್ಲಿ ಕಾಣ್ತಕ್ಕಂಥದ್ದು ಬಹಳ ವಿಶೇಷ. ಭೀಮಕವಿಯ ಬಸವ ಪುರಾಣದಲ್ಲಿ ಕಾಣ್ತಕ್ಕಂಥದ್ದು ವಿಶೇಷ. ಆದ್ರಿಂದ ಅಲ್ಲಮ ಪ್ರಭು ಅನ್ನುವಂತ ಕೂಡು ಪದದ ಪ್ರಯತ್ನ ಪುರಾಣ ಕರ್ತೃಗಳ ಕಾಲಕ್ಕೆ ಇದು ಶುರುವಾಗಿದೆ ಅಂತ ನನಗೆ ಅನಿಸ್ತದೆ. ಇನ್ನು ಚಾಮರಸನ ಪ್ರಭುಲಿಂಗ ಲೀಲೆಗೆ ನಾವು ಹೋದ್ರೆ ಅಲ್ಲೇನ್ ಸಮಸ್ಯೆ ಅಂತ ನೋಡಬಹುದು. 14-15ನೇ ಶತಮಾನದ ಈ ಕೃತಿಯಲ್ಲಿ ಅಲ್ಲಮ ಪ್ರಭು, ಅಲ್ಲಮಲಿಂಗ, ಅಲ್ಲಮ ಪ್ರಭುಲಿಂಗ ಈ ಎಲ್ಲ ಪ್ರಯೋಗಗಳು ಕೂಡ ಕಾಣ್ತವೆ. ಈಗ ಅಲ್ಲಿ 3ನೇ ಅಧ್ಯಾಯ ಪಾರ್ವತಿ ಪರಮೇಶ್ವರ ಸಂವಾದ ಅಂತ ಬರ್ತದಲ್ಲಿ ಅಲ್ಲಿ ನೋಡಿ ಏನು ಸಾಲುಗಳು ಬರ್ತವೆ ಅಂತ. ಸೂನುವೆಂಬಂದದಲ್ಲಿ ಸುಳಿದನು ತಾನೇ ಎಲ್ಲಮನೆಂಬ ಪೆಸರೋಳು. ಇದು 36ನೇ ಸಾಲು ನೋಡು. ಸೂನುವೆಂಬಂದದಲ್ಲಿ ಸುಳಿದನು ತಾನೇ ಎಲ್ಲಮನೆಂಬ ಪೆಸರೋಳು ಅಂತ. ಇನ್ನೊಂದು ಅಲ್ಲಮ ಪ್ರಭು ವೆನಿಪಾತನ ಬಲ್ಲೆ ನಾನೀಗರಿದೆ ಅಂತ 37ನೇ ಸಾಲು. ಚಾರು ಚತುರೆಗೆ ಹೃದಯವನ್ನು ತೋರಿಸದೆ ಎಲ್ಲಮ ಹದುಳ ಹೋಹನೆ ಕಾಂಬೆನು ತಲೆ. ಇದು 39ನೇದು. ಚಾರು ಚತುರೆಗೆ ಹೃದಯವನ್ನು ತೋರಿಸದೆ ಎಲ್ಲಮ ಹದುಳ ಹೋಹನೆ ಕಾಂಬೆನು ತಲೆ. ಮತ್ತೆ ಮನದೊಳು ತಮ್ಮಯ ಚಿತ್ತದೊಳಗಲ್ಲಮನ ನೆನೆವುತೆ ಸುತ್ತಿ ಸುಳಿಯದೆ ತಿರ್ದರು ತಪೋಧನರು ಅಂತ ಹೇಳಿ 23ನೇದು. ಹೀಗೆ ಇವು ಪ್ರಭುಲಿಂಗ ಲೀಲೆಯಲ್ಲಿ ಬರ್ತಕ್ಕಂಥ ಚಾಮರಸನ ಪ್ರಭುಲಿಂಗ ಲೀಲೆಯಲ್ಲಿ ಬರ್ತಕ್ಕಂಥ ಅಭಿವ್ಯಕ್ತಿಗಳು. ಇನ್ನ ಗುರುಲಿಂಗ ದೇಶಿಕನ ಲಿಂಗ ಪುರಾಣದಲ್ಲಿ ಏನ್ ಸಮಸ್ಯೆ ಇದೆ ಅಂದ್ರೆ 22ನೇ ಸಂಧಿಯಲ್ಲಿ ಅಲ್ಲಮ ಎಂದು ಬಹಳ ವಿರಳ ಪ್ರಯೋಗವಾಗಿದ್ದರೂ ಕೂಡ 33ನೇ ಸಂಧಿಯಲ್ಲಿ ಪ್ರಭು ಎಂಬ ಪ್ರಯೋಗವೇ ಅಧಿಕವಾಗಿ ಕಾಣ್ತದೆ. ಆದ್ರಿಂದ ಗುರುಲಿಂಗ ದೇಶಿಕನಲ್ಲಿ ಅಲ್ಲಮ ಅನ್ನೋ ಹೆಸರು ಗೌಣ, ಪ್ರಭು ಅಂತಕ್ಕಂಥ ಹೆಸರೇ ಜಾಸ್ತಿ. ಹಾಗಾಗಿ ಈತ ಶರಣರ ಒಂದು ಪ್ರಯೋಗವನ್ನೇ ಹೆಚ್ಚಾಗಿ ಪಾಲನೆ ಮಾಡಿದ್ದಾನೆ, ಅನುಸರಿಸಿದ್ದಾನೆ ಅಂತ ಅನಿಸ್ತದೆ. ಈಗ ಇಷ್ಟು ಒಟ್ಟು ಆಕರಗಳ ಹಿನ್ನೆಲೆಯಲ್ಲಿ ನಾವು ಒಂದು ತೀರ್ಮಾನಕ್ಕೆ ಬರಬಹುದು ಈ ಕೆಳಗಿನಂತೆ. ಅಲ್ಲಮ ಎಂಬುದೇ ಆ ಶರಣನ ಮೂಲ ಹೆಸರು. ಪ್ರಭು ಎಂಬುದು ಶರಣರು ಅಲ್ಲಮನಿಗೆ ನೀಡಿದ ಗೌರವ ಸೂಚಕ ಅಭಿಧಾನ. ಹಾಗಾಗಿ ಶರಣರು ಹೆಚ್ಚಾಗಿ ಪ್ರಭುದೇವರು ಎಂದು ಬಳಸಿ ಅಪರೂಪಕ್ಕೆ ಅಲ್ಲಮ ಪ್ರಭು ಎಂದು ಕರೆದಿರುವರು. ವಚನಗಳಲ್ಲಿ ಅತಿ ವಿರಳವಾಗಿ ಕಾಣುವ ಈ ಕೂಡು ನಾಮ ನನಗೆ ಸಂದೇಹ ಮೂಡಿಸುತ್ತದೆ. ಅಲ್ಲಮ ಎಂಬ ಮೂಲ ಹೆಸರನ್ನು ಹರಿಹರ ಮಾತ್ರ ಸಮರ್ಥವಾಗಿ ಪರಿಣಾಮಕಾರಿಯಾಗಿ ಪ್ರಯೋಗಿಸಿರುವನು. ಅವನು ಅಲ್ಲಯ್ಯ, ಅಲ್ಲಮ, ಅಲ್ಲಮದೇವ ಎಂದು ಬಳಸಿರುವನೇ ಹೊರತು ಅಪ್ಪಿತಪ್ಪಿಯೂ ಅಲ್ಲಮ ಪ್ರಭು ಎಂದು ಎಲ್ಲಿಯೂ ಬಳಸಿದಂತೆ ಕಾಣುತ್ತಿಲ್ಲ. ಆದ್ದರಿಂದ ಅಲ್ಲಮ ಪ್ರಭು ಎಂಬ ಕೂಡು ನಾಮವು ವಚನೋತ್ತರ ಮತ್ತು ಹರಿಹರೋತ್ತರ ಕಾಲದ ಸೃಷ್ಟಿಯೇ ಇರಬೇಕು. ಈ ಕೂಡು ನಾಮದ ಮೊದಲ ಯತ್ನ ಭೀಮಕವಿಯ ಬಸವ ಪುರಾಣದಲ್ಲಿ ಅತ್ಯಲ್ಪ ನಡೆದಂತೆ ಕಾಣುತ್ತದೆ. ಆದರೆ ಅಲ್ಲಮ, ಅಲ್ಲಮ ಪ್ರಭು, ಅಲ್ಲಮಲಿಂಗ, ಅಲ್ಲಮ ಪ್ರಭುಲಿಂಗ ಎಂಬಿತ್ಯಾದಿ ಸಂಯುಕ್ತ ಪದಗಳ ಯಥೇಚ್ಛ ಬಳಕೆ ಚಾಮರಸನ ಪ್ರಭುಲಿಂಗ ಲೀಲೆಯಲ್ಲಿ ಕಾಣುತ್ತದೆ. ಗುರುಲಿಂಗ ದೇಶಿಕನಲ್ಲಿ ಅಲ್ಲಮ ಮತ್ತು ಪ್ರಭು ಎರಡೂ ಪ್ರಯೋಗಗಳಿದ್ದರೂ
ಪ್ರಭು ಎಂಬುದೇ ಅಲ್ಲಿ ಪ್ರಧಾನವಾಗಿದೆ. ಈಗಿನ ಅಲ್ಲಮ ಪ್ರಭು ಮೂಲದಲ್ಲಿ ಪ್ರಭುವಲ್ಲ. ನೋಡಿ, ಈಗಿನ ಅಲ್ಲಮ ಪ್ರಭು ಮೂಲತಃ ಆತ ಪ್ರಭುವಲ್ಲ, ಅವನು ಅಲ್ಲಮ. ಈ ಹೆಸರಿನ ರಹಸ್ಯವೇನು ಅನ್ನೋದು ಬಹಳ ಕುತೂಹಲದ ವಿಷಯ. ನಾವು ಅಲ್ಲಮ ಪ್ರಭುವಿನ ಬಗ್ಗೆ, ಹೆಸರಿನ ಬಗ್ಗೆ ತಿಳ್ಕೋಬೇಕಾಗಿರೋದು ಆ ಹೆಸರಿನ ರಹಸ್ಯ ಏನು ಅದು ಅಂತ. ನೋಡಿ, ಸಂಸ್ಕೃತದಲ್ಲಿ ಅಲ್ಲಮ ಅಂದ್ರೆ ಮಾತೃದೇವತೆ. ನಾನು ಇದನ್ನ ಮೋನಿಯರ್ ವಿಲಿಯಮ್ಸ್ ಡಿಕ್ಷನರಿಯನ್ನು ಕೂಡ ನಾನು ಪರಿಶೀಲನೆ ಮಾಡಿ ನೋಡಿದೆ. ಆವಾಗ ಸಂಸ್ಕೃತ ಮೂಲದ ಬಗ್ಗೆ ಮಾಹಿತಿ ಸಿಗ್ತು ನನಗೆ. ಮಾತೃದೇವತೆ, ಮದರ್ ಅಂತ ಅನ್ನುವಂತ ಹೆಸರು ಬಹಳ ಸ್ಪಷ್ಟವಾಗಿದೆ. ಮಾ ಎಂದರೆ ಹಳೆಗನ್ನಡದಲ್ಲಿ ಅಮ್ಮ, ಅವ್ವ ಅನ್ನುವ ಹೆಸರಿದೆ ಅಲ್ವಾ. ಅವ್ವೆ, ಅಬ್ಬೆ ಎಂಬುವು ಸಹ ಸ್ತ್ರೀವಾಚಿ ಪದಗಳೇ. ತಮಿಳಿನಲ್ಲಿಯೂ ಸಹ ಮಾ ಎಂದರೆ ಅಮ್ಮ, ಹೆಣ್ಣು ಮಕ್ಕಳು ಎಂದರ್ಥ. ಸಂಸ್ಕೃತದಲ್ಲಿ ಅಲ್ಲ ಎಂದರೆ ದೇವಿ, ತಾಯಿ ಅನ್ನೋದನ್ನ ನಾನು ಹೇಳಿದೆ. ಆಮೇಲೆ ಅಲ್ಲಾಹ್ ಎಂಬುದು ಸಂಸ್ಕೃತ ಪದವಾಗಿದ್ದು ದುರ್ಗಾ ಎಂಬ ಅರ್ಥ ನೀಡುತ್ತದೆ ಅನ್ನುವಂಥ ಮಾಹಿತಿ ಕೂಡ ನನಗೆ ಸಿಗಿತು. ಅಲ್ಲಮ ಎಂದರೆ ಅರೇಬಿಕ್ ಭಾಷೆಯಲ್ಲಿ ಹೆಚ್ಚು ಜ್ಞಾನವಂತ, ಸುಜ್ಞಾನಿ ಎಂದರ್ಥ. ನೋಡಿ, ಇಲ್ಲಿ ಕೂಡ ಈ ಮಾ ಅಂದ್ರೆ ಕಾಂಪಿಟೆಂಟ್ ಅನ್ನುವಂತ ಅರ್ಥ ಕೂಡ ಇದೆ. ನಾನು ಇಂಗ್ಲಿಷ್ನ ಮೋನಿಯರ್ ವಿಲಿಯಮ್ಸ್ ಡಿಕ್ಷನರಿಯಲ್ಲಿ ನೋಡಿದಾಗ ಬಹಳ ಕಾಂಪಿಟೆಂಟ್, ಲರ್ನ್ಡ್ ಪರ್ಸನ್ ಅನ್ನುವಂತ ಅರ್ಥ. ಹಾಗಾಗಿ ಅಲ್ಲಮ ಎಂದರೆ ಅರೇಬಿಕ್ ಭಾಷೆಯಲ್ಲಿ ಜ್ಞಾನವಂತ, ಸುಜ್ಞಾನಿ ಅಂತ. ಅಲ್ಲಮ, ಅಲ್ಲಮನಾಥ ಎಂದರೆ 84 ಸಿದ್ಧರಲ್ಲಿ ಒಬ್ಬ ಸಿದ್ಧ ಅನ್ನೋ ಅರ್ಥ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಯೋಚಿಸಿದಾಗ, ಅಂದ್ರೆ ಇಷ್ಟೆಲ್ಲ ವಿಷಯವನ್ನ ನಾವು ಮುಂದಿಟ್ಕೊಂಡು ಯೋಚಿಸಿದಾಗ, ಶೂದ್ರ ಸಮುದಾಯದಲ್ಲಿ ಮಲೆನಾಡ ಪರಿಸರದ ಬಳ್ಳಿಗಾವೆಯಲ್ಲಿ ಹುಟ್ಟಿದ ಅಲ್ಲಮನು ಮಾತೃದೇವಿ ಆರಾಧಕರ ಮನೆತನದವನಿರಬೇಕು. ಬಳ್ಳಿಗಾವೆಗೆ ಒಂದೊಮ್ಮೆ ಬಲಿಪುರ ಅಂತನೂ ಕೂಡ ಕರಿತಾ ಇದ್ರು ಅನ್ನೋದನ್ನ ನಾನು ಗಮನಿಸಿದ್ದೇನೆ. ಚಂದ್ರಗುತ್ತಿ ಯಲ್ಲಮ್ಮ ದೇವಿಯು ಬನವಾಸಿ ಪರಿಸರದ ಪ್ರಾಚೀನ ದೇವಿಯಾಗಿರುವುದರಿಂದ ಇಂಥ ಮಾತೃದೇವಿಯ ಭಕ್ತರಾಗಿದ್ದ, ಅಂದ್ರೆ ಇದೆ ಅಂತ ಅಲ್ಲ, ಈ ತರದ ಮಾತೃದೇವಿಯ ಆರಾಧಕರ, ಹೆಣ್ಣು ದೇವತೆಯ ಆರಾಧಕರಾಗಿರ್ತಕ್ಕಂಥ, ಭಕ್ತರಾಗಿರ್ತಕ್ಕಂಥ ತಂದೆ ತಾಯಿಯ ಹೊಟ್ಟೆಯಲ್ಲಿ ಜನಿಸಿದ ಮಗುವಿಗೆ ಅಲ್ಲಮ, ಅಲ್ಲಯ್ಯ ಎಂದು ಜನ್ಮನಾಮ ನೀಡಿರಲು ಸಾಧ್ಯವಿದೆ. ಕನ್ನಡದಲ್ಲಿ ಅಲ್ಲಮ ಈಕ್ವಲ್ಸ್ ಟು ಯಲ್ಲಮ, ಅಂದ್ರೆ ಯಾ ಅಂತೀವಲ್ಲ, ಯಾರಲ್ಲವ, ಯಾ, ಯಲ್ಲಮ್ಮ, ಅಥವಾ ಎ ಯಲ್ಲಮ್ಮ, ಯಲ್ಲಮ್ಮ ಹಿಂಗಾಗ್ಬೋದು. ಯಲ್ಲಮ್ಮ ಆಗ್ಬೋದು, ಯಲ್ಲಮ್ಮ ಆಗ್ಬೋದು. ಹಾಗಾಗಿ ಅಲ್ಲಮ ಈಕ್ವಲ್ಸ್ ಟು ಯಲ್ಲಮ್ಮ ಈಕ್ವಲ್ಸ್ ಟು ಯಲ್ಲಮ್ಮ ಎಂಬ ಅನ್ವರ್ಥ ನಾಮಗಳುಂಟು. ಯಲ್ಲಾಪುರ ಎಂಬ ಊರಿನ ಹೆಸರು, ಅಲಂಪುರ, ಆಲಂಪುರ ಎಂಬ ಹೆಸರುಗಳು ಸಹ ದೇವಿಯ ಹೆಸರುಗಳ ಹಿನ್ನೆಲೆಯನ್ನೇ ಹೊಂದಿವೆ ಅಂತ ನನಗನಿಸ್ತದೆ. ಯಲ್ಲಾಲಿಂಗ ಎಂಬ ಹೆಸರು ಜನಜನಿತ. ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಯ ಶಾಸನಗಳಲ್ಲಿ ಕೆಲವೆಡೆ ಎಲ್ಲಿಶೆಟ್ಟಿ, ಉದಾಹರಣೆ ನಿಮಗೆ ಸಾಗರ, ಕ್ರಿಸ್ತಶಕ 1673ನೇ ಶಾಸನ ಅದು. ಆಮೇಲೆ ಅಲ್ಲಾಳ ದೇವ, ಕೆರೆ ಸಂತೆ ಶಾಸನ 1759, ಎಫಿಗ್ರಾಫಿಯಾ 12 ನೋಡ್ಬೋದು. ಆಮೇಲೆ ಅಲ್ಲಾಳ ನಾಥ ದೇವ ಅಂತ, ಇದು ಯಗಟಿ ಶಾಸನ, ಕ್ರಿಸ್ತಶಕ 1491, ಎಫಿಗ್ರಾಫಿ 12. ಅಲಂಪುರ ಎಂಬ ಊರು, ಅದೇ ಎಫಿಗ್ರಾಫಿ 12ರಲ್ಲಿ ನಾನು ನೋಡಿದೆ. ಎಲ್ಲಾ ಭಟ್ಟ ಎಂಬ ಹೆಸರುಗಳು ಕೂಡ ನಾನು ಬೇರೆ ಕಡೆ ಶಾಸನಗಳಲ್ಲಿ ಗಮನಿಸಿದ್ದೇನೆ. ಒಂದು ಕಾಲಕ್ಕೆ ಬ್ರಾಹ್ಮಣರು ಕೂಡ ಈ ಶಾಕ್ತ ಪಂಥದಿಂದ ಅವರು ಪ್ರಭಾವಿತರಾಗಿದ್ದು ಅವರಲ್ಲಿ ಈ ತರದ ಹೆಸರುಗಳು ಇದ್ವು ಅಂತ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಯಲ್ಲಮ್ಮ ಎಂಬ ಜನಜನಿತ ಪ್ರಾಚೀನ ಮಾತೃದೇವಿಯ ಪುಲ್ಲಿಂಗ ರೂಪವಾಗಿ ಅಲ್ಲಮ ಎಂದು ಅಲ್ಲಮ ಪ್ರಭುವಿಗೆ ಜನ್ಮನಾಮ ನೀಡಿದಂತಿದೆ. ಸಿದ್ಧ ನಾಥ ಪಂಥದ ಪ್ರಭಾವ ಇದ್ದಿರಬಹುದಾದರೂ ಕೂಡ ಮಾತೃದೇವಿಯ ಸಂಸ್ಕೃತಿಯೇ ಅಲ್ಲಮನ ಹೆಸರಿನ ಬುನಾದಿ. ಅಲ್ಲಮ ಈಕ್ವಲ್ಸ್ ಟು ಅಲ್ಲಪ್ಪ ಈಕ್ವಲ್ಸ್ ಟು ಯಲ್ಲಮ್ಮ ಈಕ್ವಲ್ಸ್ ಟು ಯಲ್ಲಪ್ಪ ಅಂತ. ಅಲ್ಲಮ ಅಂದ್ರೆ ಅದು ಬೇರೆ ಏನಲ್ಲ, ಅಲ್ಲಪ್ಪ ಅಂತ. ಅಲ್ಲಪ್ಪ ಅಂದ್ರೆ ಅದು ಯಲ್ಲಪ್ಪ ಅಂತ. ಯಲ್ಲಪ್ಪ, ಯಲ್ಲಮ್ಮ ಎರಡು ಒಂದೇ ಅವು. ಹಾಗಾಗಿ ಇವೆಲ್ಲ ಒಂದೇ ಶಾಕ್ತ ಪರಂಪರೆಯ ಹೆಸರುಗಳು. ಅಲ್ಲಮನು ಕಲ್ಯಾಣಕ್ಕೆ ಬಂದು ಶರಣರ ಸಮೂಹ ಅನುಭವ ಮಂಟಪ ಸೇರಿ ಶೂನ್ಯ ಸಿಂಹಾಸನಾಧ್ಯಕ್ಷನಾದ ಕಾಲದಲ್ಲಿ ಆತನ ಪಾಂಡಿತ್ಯ ಮತ್ತು ಭಕ್ತಿ ಎಲ್ಲವನ್ನು ಲೆಕ್ಕಿಸಿ ಆತನನ್ನು ಕೇವಲ ಪ್ರಭುದೇವರು ಎಂದು ಕರೆದಿರುವರು. ಅಲ್ಲಮ ಎಂಬುದನ್ನ ಕೈ ಬಿಟ್ಟಿರುವರಾದರೂ ಕೂಡ ಅದು ಅಚಾನಕ್ಕಾಗಿ ಶರಣರ ವಚನಗಳಲ್ಲಿ ಬಳಸಲ್ಪಟ್ಟಂತಿದೆ. ಅಲ್ಲಲ್ಲಿ ಬಳಸಲ್ಪಟ್ಟ ಬಹಳ ವಿರಳ, ಅತಿ ವಿರಳಾತಿ ವಿರಳವಾಗಿ ಕಾಣ್ತದೆ. ಅಲ್ಲಮ ಪ್ರಭು ಎಂಬ ಕೂಡು ರಚನೆ ಶರಣರ ಕಾಲದ್ದಲ್ಲ, ಅದು ಪುರಾಣ ಕರ್ತೃಗಳ ಕಾಲದಲ್ಲಿ ಶುರುವಾಗಿ ಚಾಮರಸನ ಕಾಲದಲ್ಲಿ ಅಧಿಕವಾಗಿದೆ. ಈಗಿನವರು ಚಾಮರಸನ ಅಲ್ಲಮ ಪ್ರಭು ಎಂಬ ಸಂಯುಕ್ತ ಪದವನ್ನು
ಮತ್ತು ಶರಣರ ಪ್ರಭು ಎಂಬುದನ್ನು ಸಹ ರೂಢಿಯಲ್ಲಿರಿಸಿಕೊಂಡಿರುವರು. ಆದರೆ ಇದು ಒಂದು ರೀತಿ ವಿರುಕ್ತಿ ಎನಿಸಿತು ಅಂತ. ಹಾಗಾಗಿ ವಚನಗಳಲ್ಲಿ ಅಕಸ್ಮಾತ್ತಾಗಿ ಕಾಣ್ತಕ್ಕಂಥ ಅಲ್ಲಮ ಪ್ರಭು ಅನ್ನುವಂತ ವಚನಗಳು ಏನ್ ಬರ್ತಾವಲ್ಲ, ಅದರ ಬಗ್ಗೆ ತಾಜಾತನದ ಬಗ್ಗೆ ನಮಗೆ ಅನುಮಾನ ಶುರುವಾಗ್ತದೆ. ಈ ಇತಿಹಾಸವನ್ನ ನೋಡ್ತಾ ಬಂದಾಗ ಇಷ್ಟು ಇದು ಅಲ್ಲಮ ಎಂಬ ಹೆಸರು ಅಂದ್ರೆ ಆತ ಪ್ರಧಾನವಾಗಿ ಮಾತೃ ಸಂಸ್ಕೃತಿಯ ಮೂಲದಿಂದ ಮಾತೃದೇವಿಯ ಆರಾಧಕರ ಭಕ್ತರ ಕುಟುಂಬದಲ್ಲಿ ಹುಟ್ಟಿದವನಾಗಿ ಆತನಿಗೆ ಆ ದೇವಿಯ ಹೆಸರನ್ನ ಇಟ್ಟಿದ್ದಾರೆ. ಅದು ಪ್ರಭು ಅಂತಕ್ಕಂಥದ್ದು ಶರಣರು ವಚನಕಾರರು ಆತನಿಗೆ ನೀಡಿರ್ತಕ್ಕಂಥ ಒಂದು ಗೌರವ ಸೂಚಕವಾದ ಅಭಿದಾನ ಅಂತ ಹೇಳ್ತಾ ಈ ನನ್ನ ಒಂದು ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.